ನೋಡಿ, ಗುಜರಾತ್ನಲ್ಲಿ ಅರೆಸ್ಟ್ ಆದಂತಹ ಉಗ್ರರ ಬೇಟೆಗೆ ಇದೀಗ ಬೆಂಗಳೂರಿನ ಲಿಂಕ್ ಇದೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಗುಜರಾತ್ನಲ್ಲಿ ಅರೆಸ್ಟ್ ಆದಂತಹ ಉಗ್ರರ ಬೇಟೆಗೆ ಬೆಂಗಳೂರು ಲಿಂಕ್ ಇದೆಯಂತೆ. ಬೆಂಗಳೂರಿನ ಶಮಾ ಪರ್ವೀನ್ ಕೊಟ್ಟ ಕ್ಲೂ ಮೇಲೆ ಮೂವರನ್ನ ಅರೆಸ್ಟ್ ಮಾಡಲಾಗಿತ್ತು. ಉಗ್ರ ಕೃತ್ಯದಲ್ಲಿ ಅರೆಸ್ಟ್ ಆಗಿರುವ ಬೆಂಗಳೂರಿನ ಶಮಾ ಪರ್ವೀನ್ ಜುಲೈ 30ರಂದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಅರೆಸ್ಟ್ ಆಗಿದ್ದಂತಹ ಪರ್ವೀನ್ ಈ ಗುಜರಾತ್ ಎಟಿಎಸ್ ಪಡೆಯಿಂದ ಅರೆಸ್ಟ್ ಆಗಿದ್ದಂತಹ ಹೆಬ್ಬಾಳದ ಶಮಾ ಪರ್ವೀನ್ ಕೊಟ್ಟ ಕ್ಲೂ ಮೇಲೆ ಮೂವರು ಉಗ್ರರನ್ನ ಅರೆಸ್ಟ್ ಮಾಡಲಾಗಿತ್ತು. ಕೆಮಿಕಲ್ ಬಾಂಬ್ ತಯಾರಿಯ ಹಾದಿಯಲ್ಲಿ ಉಗ್ರನೂ ಕೂಡ ಅರೆಸ್ಟ್ ಆಗಿದ್ದಾನೆ. ಸೊ ಹಾಗಾಗಿ ಈ ಅರೆಸ್ಟ್ ಆದಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆ. ಅರೆಸ್ಟ್ ಮಾಡಿದ್ರು ಅನ್ನುವಂತಹ ಕೋಪದಲ್ಲಿ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರಾ? ಜುಲೈ 30ರಂದು ಬೆಂಗಳೂರಿನ ಹೆಬ್ಬಾಳದಲ್ಲಿ ಈ ಪರ್ವೀನ್ ಅನ್ನ ಅರೆಸ್ಟ್ ಮಾಡಲಾಗಿತ್ತು. ಬೆಂಗಳೂರಿನ ಶಮಾ ಪರ್ವೀನ್ ಕೊಟ್ಟ ಕ್ಲೂ ಮೇರೆಗೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಇಂಜಿನಿಯರ್, ಒಬ್ಬ ಮೌಲ್ವಿ, ಎಲ್ಲರೂ ಕೂಡ ವಿದ್ಯಾವಂತರೇ. ಒಬ್ಬ ಡಾಕ್ಟರ್. ನೋಡಿ, ಎಲ್ಲರೂ ಕೂಡ ವಿದ್ಯಾವಂತರೇ ಆಗಿದ್ದು ಜೀವನದಲ್ಲಿ ಸಾಕಷ್ಟು ಹೆಸರು ಮಾಡಬಹುದಾಗಿತ್ತು. ಅವರಿಗೆ ಇರುವಂತಹ ವಿದ್ಯೆಯನ್ನ ಉಪಯೋಗಿಸ್ಕೊಂಡು ಯಾಕೆ ಈ ರೀತಿಯಾಗಿ ಅಡ್ಡದಾರಿ ಹಿಡಿತಾ ಇದ್ದಾರೆ, ಯಾಕೆ ಈ ರೀತಿಯಾಗಿ ದೇಶದ್ರೋಹ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಇವ್ರಿಗೆ ಇದರಿಂದ ಏನ್ ಸಿಗುತ್ತೆ ಅಂತ ಹೇಳಿ, ಅಮಾಯಕರ ಜೀವವನ್ನ ಬಲಿ ಪಡೆದುಕೊಂಡ್ಬಿಟ್ರೆ ಏನ್ ಸಿಗುತ್ತೆ ಇವರಿಗೆ ಅಂತ ಹೇಳಿ ಈ ರೀತಿಯಾಗಿ ಬ್ಲಾಸ್ಟ್ ಮಾಡೋದ್ರಿಂದ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ನಂತರ ಒಂದಷ್ಟು ವರ್ಷಗಳ ಕಾಲ ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದ ನಂತರ ಕೋರ್ಟ್ ಅವರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡುತ್ತೆ. ಶಿಕ್ಷೆಯನ್ನ ಪ್ರಕಟ ಮಾಡಿದ ನಂತರ ಜೈಲಿಗೆ ಹೋಗಬೇಕು. ಇದೆಲ್ಲವೂ ಬೇಕಾ ಅಂತ ಹೇಳಿ ಇದೆಲ್ಲವನ್ನೂ ಕೂಡ ತಲೆಯಲ್ಲಿ ಇಟ್ಕೊಂಡೇ ಇವರೆಲ್ಲ ಮಾಡಿರ್ತಾರೆ. ಏನೋ ನಾನು ಉದ್ಧಾರ ಆಗ್ಬಿಡ್ತೀನಿ, ನಾನೇನೋ ಜೀವನದಲ್ಲಿ ಸಾಧಿಸ್ಬಿಡ್ತೀನಿ ಅಂತ ಹೇಳಿ ಮೂರ್ಖತನದ ಪರಮಾವಧಿ ಇದೆಲ್ಲವೂ ಕೂಡ. ಈ ರೀತಿಯಾಗಿ ಸ್ಫೋಟ ಮಾಡಿಸ್ಬಿಟ್ರೆ ಅಂತ ಹೇಳಿ ಎತ್ತಿಂದೆತ್ತ ಹೋದರೂ ಕೂಡ ಬೆಂಗಳೂರಿನ ಲಿಂಕ್ ಎಲ್ಲೋ ಒಂದು ಕಡೆ ಇದ್ದೇ ಇರುತ್ತೆ. ನೋಡಿ, ಬೆಂಗಳೂರನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಡಿಗ್ರಿ ಮಾಡಿದವರೇ ಡೇಂಜರ್, ವಿದ್ಯಾವಂತರೇ ಭಯೋತ್ಪಾದಕರು. ಅರೆಸ್ಟ್ ಆಗಿರುವವರ ಪೈಕಿ ಮೂವರು ಡಾಕ್ಟರ್ಸ್, ಒಬ್ಬ ಪ್ರೊಫೆಸರ್, ನೋಡಿ, ಒಬ್ಬ ಇಂಜಿನಿಯರ್, ಒಬ್ಬ ಮೌಲ್ವಿ, ಎಲ್ಲರೂ ಕೂಡ ವಿದ್ಯಾವಂತರೇ. ಅನಕ್ಷರತೆ ಭಯೋತ್ಪಾದನೆಗೆ ಕಾರಣ ಎಂಬ ಪೊಳ್ಳುವಾದ ಮತ್ತೆ ಟುಸ್ಸಾಗಿದೆ. ಡಿಗ್ರಿ ಮಾಡಿದವರೇ ಡೇಂಜರ್ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಈ ಡಿಗ್ರಿ ಮಾಡಿರೋರೆಲ್ಲರೂ ಕೂಡ ವಿದ್ಯಾವಂತರಲ್ಲ, ಅವಿದ್ಯಾವಂತರಿಗಿಂತನೂ ಕೂಡ ಇವ್ರುಗಳೆಲ್ಲರೂ ಕೂಡ ವಿದ್ಯೆಯನ್ನು ಹೊಂದಿರುವವರು. ಅನಕ್ಷರತೆ ಅಂತ ನಾವೇನು ಹೇಳ್ತೀವೋ, ಅದೆಲ್ಲ ವಾದವನ್ನು ನಾವೇನು ಮಾಡ್ತೀವೋ ಅದೆಲ್ಲವೂ ಕೂಡ ಸುಳ್ಳಾಗ್ತಾ ಇದೆ. ನೋಡಿ, ವಿದ್ಯಾವಂತರೇ ಇದೀಗ ಡೇಂಜರ್ ಆಗ್ತಾ ಇದ್ದಾರೆ ನಮ್ಮ ದೇಶಕ್ಕೆ. ಓದಿ ಡಿಗ್ರಿ ತೆಗೆದುಕೊಂಡು ಸುಂದರವಾದ ಜೀವನವನ್ನು ನಡೆಸೋದನ್ನು ಬಿಟ್ಟು ಈ ರೀತಿಯಾಗಿ ಅಡ್ಡದಾರಿ ಹಿಡಿದು ದುಡ್ಡು ಸಂಪಾದನೆ ಮಾಡುವ ನಿಟ್ಟಿನಲ್ಲಿ ದೇಶಕ್ಕೆ ದ್ರೋಹವನ್ನ ಮಾಡ್ತಾ ಇರುವಂತಹ ನಾಲಾಯಕಗಳು ಇವರೆಲ್ಲರೂ ಕೂಡ. ಅವಿದ್ಯಾವಂತರು ಅಂತ ನಾವೇನು ಹೇಳ್ಕೊಳ್ತೀವಿ ಅವರೇ ಫಾ ಬೆಟರ್ ಅಂತ ಕಾಣಿಸುತ್ತೆ. ಅವ್ರಿಗೆ ವಿದ್ಯೆ ಗೊತ್ತಿಲ್ಲ ಅಂತಂದ್ರು ಕಷ್ಟಪಟ್ಟು ಜೀವನ ಮಾಡ್ತಾರೆ. ಕಷ್ಟಪಟ್ಟು ತಮ್ಮ ಅನ್ನವನ್ನು ತಾವು ಹುಟ್ಟಿಸ್ಕೊಂಡು ಊಟ ಮಾಡ್ಕೊಂಡು ತಿನ್ಕೊಂಡು ದೇಶಕ್ಕೆ ಋಣಿಯಾಗಿರ್ತಾರೆ. ಇವರೆಲ್ಲರೂ ಕೂಡ ತಿಳ್ಕೊಂಡು ಅರಿತವರು, ಓದ್ದವರೆಲ್ಲರೂ ಕೂಡ ನಾಲಾಯಕಗಳು.